ನಮಸ್ಕಾರ ಅಣ್ಣರಿಗೆ. ಅಣ್ಣ ನಿಮ್ಮ ಪರಿಚಯ ಆಗ್ಬೇಕಲ್ಲ, ನನಗೆ ಯಾವ ಊರು ನಿಮ್ದು? ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹೊನ್ನಾಳಿ ಗ್ರಾಮ. ನೀವು ಒಂದ್ಸರಿ ವಿಸಿಟ್ ಕೊಟ್ಟಿದ್ರೆ ನಮ್ಮ ತೋಟಕ್ಕೆ? ನಾವು ಒಂದ್ಸರಿ ಬಂದು 3 ತಿಂಗಳ ಕೆಳಗೆ ಬಂದು ತೋಟ ಎಲ್ಲ ನೋಡ್ಕೊಂಡು ಎಲ್ಲ ಗಿಡಗಳನ್ನು ಪರಿಶೀಲನೆ ಮಾಡ್ಕೊಂಡೆ ಹೋಗಿದ್ವಿ. ಎಲ್ಲ ಗಿಡ ನೋಡಿದ್ವಿ? ಎಲ್ಲ ಗಿಡನೂ ನೋಡಿದ್ವಿ. ಆರ್ಡ್ರ್ ಹಾಕಿದ್ವಿ. ನಮಗೆ 400 ಏಲಕ್ಕಿ ಗಿಡ ಬೇಕು, ಆಮೇಲೆ ಬೇರೆ ಇತರೆ ಗಿಡಗಳೆಲ್ಲ ಬೇಕು ಅಂತ ಎಲ್ಲ ಹೇಳೋಗಿದ್ವಿ. ಅನಂತರ ನಮ್ಮ ಮಾವಾಳಿಯರೆಲ್ಲ ಸೇರ್ಕೊಂಡು ಇದು ಗುಂಪಾಗಿ ಬಂದು ಈಗ ತಗೊಳ್ತಾ ಇದ್ವಿ. 200 ಗಿಡ ಜಾಸ್ತಿ ತಗೊಂಡಿದ್ವಿ. 400 ಬಂದು 500 ತಗೊಂಡಿದ್ವಿ. 500 ಗಿಡ. ಈಗ ನೀವು ನಮ್ಮ ತೋಟ ನೋಡಿ ನಿಮ್ಗೆ ಏನು ಅನಿಸ್ತಲ್ಲ? ನಿಮ್ಮ ತೋಟ ನೋಡಿ ಭೂಮಿ ತಾಯಿ ಬಂಜೆ ಅಲ್ಲ, ಎಲ್ಲಿ ಏನು ಹಾಕಿದ್ರು ವಿಷ ಇಲ್ದಲೆ ಹಾಕಿದ್ರೆ ಬರ್ತದೆ ಅನ್ನೋದು ಒಂದು ಖುಷಿಯಿಂದ ಕೊಟ್ಟಿದ್ದೀರಿ. ನಿಮ್ಮ ತೋಟ ನೋಡಿ ನಮಗೆ ಒಂಥರ, ನಾವು ರೈತರಿ ಆದ್ರೆ ನಮಗೆ ಇವೆಲ್ಲ ಗೊತ್ತಿದ್ದಿಲ್ಲ. ನಾವೇನು ಗೊತ್ತಾ, ಹೂಡ್ಗಳು ಹಂಗಲ್ಲ, ನೀವು ಮಾಡಿರೋದೇ ವಿಧಾನನೇ ಬೇರೆ. ಕಾಲೇ ಕೊಟ್ಟು ಒಂದೊಂದು ಸಾಲಿಗೂ ಕಾಲೇ ಕೊಟ್ಟು ಮಾಡಿರೋದಕ್ಕೆ ನಿಮ್ ತೋಟ ನೋಡಿ ನಮ್ಗೆ ತೃಪ್ತಿಯಾಗಿ ನಾವ್ ಅದಕ್ಕೆ ಗಿಡ ನಮಗೆ ಬೇಕು ಅಂತ ಹೇಳಿ, ನಿಮ್ ತಗ ಗಿಡನೇ ಬೇಕು ಅಂತ ಹೇಳಿ ಬಂದು ತಗೊಂಡು. ಯಾಕೆಂದ್ರೆ ಬೇರೆ ಏನಂದ್ರೆ ನಮ್ ಕಡೆಗೆ ಆಗೋದಿಲ್ಲ ಅಂತ ಅಂದ್ರು. ಆದ್ರೆ ಹೊನ್ನಾಳಿ ಬೇರೆಲ್ಲ, ಶಿಕಾರಿಪುರ ಬೇರೆ ಅಲ್ಲ, 2 ಒಂದೇ. ಆದ್ರೂ ಇಲ್ಲಿ ಬಂದಿರೋದು ನೋಡತಾನೆ ನಾವು ನಿಮ್ಗೆ ಆರ್ಡರ್ ಹಾಕಿರೋದು. ನಮಗೆ ಆಸೆ ಆಗಿ ಬಂದಿರೋ ಜಾಗದಲ್ಲಿ ಬಂದು ತೋರಿಸ್ಬೇಕು ಅನ್ನೋದು ಛಲ, ಒಂದು ಹಠ ನನ್ನ ಹತ್ರ ಐತಿ. ತೋರಿಸ್ತೇನೆ. ನಮ್ಮ ಸ್ನೇಹಿತರು ಪಕ್ಕದ ಹಳ್ಳಿಯರು ಇದು ಬೇಲಿಮಲ್ಲೂರಲ್ಲಿ ತಮಿಳ್ನಾಡಿನವ್ರು ಬಂದು ಹಾಕಿದ್ದಾರೆ. ಅದು ಹೋಗೈತಿ ಅಂತ ನಮ್ಮ ಸ್ನೇಹಿತನೇ ತಮಿಳ್ನಾಡಿನ ನಮ್ಮೂರಲ್ಲಿ ಒಂದು 8 ಜನ ಕಂತು ಕೊಟ್ಟಿದ್ರು. ಎಂತ ಗಿಡನ? 1.5 ಲಕ್ಷ ರೂಪಾಯಿ ಒಬ್ಬೊಬ್ಬರು ಖರ್ಚು ಮಾಡ್ಕೊಂಡಿದ್ದಾನೆ. ಎಲ್ಲ ಮುಂಡ್ಬಿದ್ರಿ, ಎಂತದ್ದು ತಗೊಳಕಾಗಿಲ್ಲ. ಯಾವ ತಳಿ ಅಂತ ಹೇಳಿ ಕೊಟ್ಟಿದ್ರು? ಯಾವ ತಳಿ ಅಂತ ನನಗೆ ಮಾಹಿತಿ ಇಲ್ಲ. ನಮ್ಮ ಕಾಯಿ ಬಿಟ್ಟದ್ದು ಏನಾದ್ರು ತೋರಿಸಿದ್ರ? ಇಲ್ಲ ಇಲ್ಲ. ಆ ಗಿಡ ಕೀಳುವಾಗ ಅದರಲ್ಲಿ ಕಾಯಿಗಳು ಇರ್ತಾವ, ಕೆಲವೊಂದು ಗಿಡ ಕಿತ್ತವಲ್ಲ ನಾವು, ಅದ್ರಲ್ಲಿ ಕೆಲವೊಂದು ಹಿಂಗೆ ಮೇಲ್ ಬಂದಿರ್ತದ, ಅದು ಕಾಯಿ ಇರ್ತದೆ. ಆ ತರ ಆ ತಮಿಳ್ನಾಡು ಹೇಳ್ಬೇಕಂದ್ರೆ ನಮ್ಮ ಕಡೆ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಹೇಳಿದ್ದನ್ನೇ ಮಾಹಿತಿ ತಗೊಂಡು ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಮಾಡಿ. ಬಟ್ ಅವರು ಎಲ್ಲ ಈ ತರ ಸಂಕ್ಷಿಪ್ತವಾಗಿ ಯಾವ್ದನ್ನು ಹೇಳ್ದೆ ಈ ತರ ಹಾಕ್ಬೇಕು ಅಂತ ಹೇಳಿ ಹೋದ್ರು. ಅವ್ರು ಇಷ್ಟಕ್ಕೆ ಹಿಂಗೆ ಮಣ್ಣು ತೆಗಿಬೇಕು, ಇಷ್ಟಕ್ಕೆ ಊತ ಹಾಕ್ಬೇಕು ಇದನ್ನ ಅಂತ ಏನು ಹೇಳಿಲ್ಲ. ಅವ್ರು ಹೇಳ್ದಂಗೆ ಹಿಂಗೆ ಮಾಮೂಲಿ ಅಡಿಕೆ ಗಿಡ ಹಾಕಿದಂಗೆ ಹಾಕಿದ್ರು. ಯಾವುದೇ ತರದ್ದು ಅದು ಬೆಳೆ ಕೊಡ್ಲಿಲ್ಲ. ಅವ್ರದ್ದು ತಪ್ಪಲ್ಲ, ನಮ್ದೇ ತಪ್ಪು. ಹೆಂಗೆ ಅಂದಿ, ಈಗ ಅವ್ರು ಮಾಹಿತಿ ತಕ್ಕಂದಿಲ್ಲ. ಗುಂಡಿ 1.5 ಅಡಿ ತೆಗದ್ರ, ಈಗ ಅಡಿಕೆ ಹಾಕ್ತಂಗ 1.5 ಅಡಿ ಗುಂಡಿ ಮುಚ್ಚಿದ್ವಿ. ಮಣ್ಣು ಮುಚ್ಚಿದಾಗ ಒಟ್ಟು ಕೊಳ್ತು ಹೋತು. ಅದು ಬಂದತಿ ಗಿಡ ಕಾಯಿ ಬಿಟ್ಟಿಲ್ಲ. ಅವ್ರು ಎಷ್ಟು ಸಸ್ಯ ಕೊಟ್ಟಿದ್ರು ಪ್ರತಿಯೊಂದು ಸಸ್ಯನೂ ಸತ್ತಿದೆ. ಊರಿಂದ ಇಲ್ಲಿ ತನಕ ಬಂದ್ರಿ. ಈಗ ಅಕ್ಕಪಕ್ಕದವರು ತೋಟ ಇದಾವೆ. ಈಗ ಅವರ ತೋಟಕ್ಕೂ ನಮ್ಮ ತೋಟಕ್ಕೂ ಏನ್ರ ವ್ಯತ್ಯಾಸ ಕಾಣ್ತಾ? ವ್ಯತ್ಯಾಸ ಐತ್ರಿ. ಅವ್ರು ಏನು ಮಾಡ್ಲಿ ರೌಂಡ್ ಅಪ್ ಮಾಡ್ಕೊಂಡ್ ಬಂದಾರೆ. ನೀವು ಕಾಲೇ ತಕ್ಷಿ ಒಟ್ಟು ಕೃಷಿ ಮಾಡಿದಿರಿ ನೀವು. ಹಂಗಾಗಿ ನಿಮ್ ತೋಟಕ್ಕೆ ರೋಗ ಇಲ್ಲ. ಈಗ ಅವ್ರದ್ದು ರೋಗ ಐತಿ ಅಂದ್ರೆ ಅಲ್ಲಿ ಜೀವಾಣುಗಳು ಒಂದು ಇಲ್ಲ, ಮಳೆ ಒಂದು ಇಲ್ಲ, ಎಲ್ಲ ಇಲ್ಲಿಗೆ ಬಂದ್ರಲ್ಲ, ನಿಮ್ಗೆ ಏನ್ ಅರ್ಥ ಆಯ್ತು ಅದನ್ನೇ ಹೇಳ್ರಿ. ನಿಮ್ದು ತೋಟ ಚೆನ್ನಾಗಿರೋದಕ್ಕೆ ನಾವು ನಿಮ್ ಆಸೆ ಪಟ್ಟು ಇದ್ರಾಗ ಇಲ್ಲೇ ತಗೊಂಡ್ ಹೋಗ್ಬೇಕು. ನಮ್ ಗಿಡಗಳ ನಿಮ್ಮವೇ ತಗೊಂಡ್ ಹೋಗ್ಬೇಕಂತ ನಿರ್ಧಾರ ಮಾಡಿದ್ವಿ. ನಮ್ ಗಿಡ ತಗೋಗ್ರಿ ಅಂತ ನಾ ಕೇಳ್ತಾ ಇಲ್ಲ. ನಿಮ್ಮ ತೋಟ ನಮ್ಮ ತೋಟಕ್ಕೂ ನಿಮ್ಮ ತೋಟಕ್ಕೂ ಇರೋ ವ್ಯತ್ಯಾಸ ನಮ್ ತೋಟಕ್ಕೆ ಬಂದು ಏನಾದ್ರು ನೀವು ಕಲ್ತ್ಕೊಂಡ್ರಿ? ಈಗ ಕಲ್ತ್ಕೊಂಡಿವಣ. ಏನ್ ಗೊತ್ತಾ, ಈಗ ನಿಮ್ ತೋಟ ನೋಡೇ ನಾವ್ ಕಲೆ ಹೊಡ್ಸಿವಿ. ನಮ್ ತೋಟ ನೋಡಿ ನಿಮ್ ತೋಟ ನೋಡೇ ನಮ್ ಕಲೆ ಹೊಡ್ಸಿರೋದಲ್ಲಿ. ಈಗ ನಾವ್ ಕಲೆ ಹೊಡ್ಸಿ ಜೀವಾಮೃತ ಮಾಡ್ಬೇಕಂದ್ರೆ ನಮ್ ತಲೆಯಾಗ ಬಂದತ್. ಈಗ ನಾವು ತೋಟಗಳಿಗೆ ಜೀವಾಮೃತ ಮಾಡ್ಬೇಕು, ಸೀಮೆ ಗೊಬ್ಬರ ಹಾಕ್ಲೇಬಾರ್ದು, ಜೀವಾಮೃತ ಮಾಡಿ ನಾವು ಬೆಳೆಸ್ಬೇಕು ಅನ್ನೋ ನಮ್ಮ ಆಸೆ. ಯಾಕಂತ ಇಲ್ಲಿ ನೋಡಿದ್ರೆ ನಮ್ಗೆ ತೃಪ್ತಿ ಆಯ್ತಲ್ಲ. ಈಗೇನಪ್ಪ ಅದೇ ಕಸ ಕಿತ್ತಾಕಿದ್ರೆ ಅಲ್ಲಿ ಗೊಬ್ಬರ ಆಗುತ್ತೆ. ನಾವೇನ್ ಮಾಡ್ತೇವೆ, ಔಷಧಿ ಹೊಡ್ ನಾಶ ಮಾಡ್ತೇವೆ. ರೈತರು ಕಲೀಲಿ ಅಂತಂದ ಹೇಳಿ ನಮ್ಮ ಉದ್ದೇಶ. ಇಲ್ಲಿ ನಾವು ಗಿಡ ಕೊಡ್ತಿರೋದು 4 ಜನಕ್ಕೆ ಸ್ಪ್ರೆಡ್ ಆಗ್ಲಿ ಅನ್ನೋದು ಒಂದೇ ಅಲ್ಲ, ವ್ಯಾಪಾರನೂ ಆಗ್ಬೇಕು, ನಮ್ಗೆ ಆರೋಗ್ಯನೂ ಸಿಗ್ಬೇಕು, ಆದಾಯನೂ ಸಿಗ್ಬೇಕು. ಎಲ್ಲಾ ರೈತರಿಗೆ ಬೇಕಾಗಿ ಆರೋಗ್ಯ ಎರಡು ಹಿಂದೆ ಹೋಗ್ರಿ ನೀವು, ಎಲ್ರಿಗೂ ಒಳ್ಳೇದಾಗ್ತದೆ. ಏಲಕ್ಕಿ ಸಸಿ ನಾವು ಕೊಟ್ಟೇವಿ. ಅದನ್ನ ಒಂದು ಈ ಬೀಜೋಪಚಾರ ಅಂತ ಹೇಳಿ ಒಂದು ಔಷಧಿ ಸಿಗ್ತದೆ. ಯಾವ್ದು ಲೋಕಲ್ ಅಂಗಡಿಗಳಿಗೆ ಎಲ್ಲಾ ಅಂಗಡಿಗಳಿಗೂ ಸಿಗ್ತದೆ. ಒಂದ್ ಡ್ರಮ್ಮಿಗೆ ನೀರ್ ಹಾಕ್ಬೇಕು. ಒಂದು 200 ಲೀಟರ್ ಡ್ರಮ್ ಇರ್ತದಲ್ಲ, ಆ 200 ಲೀಟರ್ ಡ್ರಮ್ಮಿಗೆ ಅರ್ಧ ನೀರ್ ಹಾಕಿ, ಒಂದ್ 200 ಡ್ರಮ್ ಆಯ್ತು ಅಥವಾ ಯಾವ್ದಾರ ಒಂದು ಪಾಕೆಟ್ ಅಲ್ಲಿ ಆಯ್ತು, ಅದಕ್ಕೊಂದ್ ಸ್ವಲ್ಪ ಬಿಲ್ಟೆಕ್ಸ್ ಅಥವಾ ಬೀಜೋಪಚಾರ ಮಾಡುವ ಒಂದು ಔಷಧಿ ಸಿಗ್ತದೆ. ಕೇಳಿದ್ ಹೇಳ್ತಾರೆ. ಸಾಪು ಬರಲ್ಲ, ಯಾವ್ದು ಅಂಗಡಿಯಲ್ಲಿ ಕೇಳಿದ್ ಹೇಳ್ತಾರೆ. ಅದೇ ಇದೆ ಅಂತಂದ್ ಏನಿಲ್ಲ. ಬೀಜೋಪಚಾರವನ್ನ ಹಿಂಗ್ ಎದ್ದಿ
5 ನಿಮಿಷ ಬಿಟ್ಟು ಅದನ್ನು ಹಚ್ಚಬೇಕು. ಹಚ್ಚುವಾಗ ಮಣ್ಣು ಹದ ಬಹಳ ಚಂದ ಇರಬೇಕು. ಮಣ್ಣಿನ ಹದ ಗಟ್ಟಿ ಮಣ್ಣು ಈ ತರ ಇರಬಾರ್ದು, ರೋಡಿನ ತರ ಟೈಪ್ ಮಣ್ಣು ಇರಬಾರ್ದು. ಒಂದಡಿ ಮಣ್ಣನ್ನು ತಿರುಗಿ ಹಾಕಿ ಅದು ಯಾವ ಗುಂಡಿ ತೆಗೆದು ಆ ಗುಂಡಿಗೆ ಮತ್ತೆ ಮಣ್ಣು ಮುಚ್ಚಿ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಏನಾದ್ರು ಹಾಕಿ ಆರ್ಗಾನಿಕ್ ಹಾಕಿ, ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ. ಒಂದು ಕೋಲ್ ಆಧಾರವಾಗಿ ಕೋಲಿನ ಮೇಲೆ ಗಿಡನ ಇಡಬೇಕು. ಮೇಲೆ ಗಿಡ ನೆಡಬೇಕು. ಅದಕ್ಕೆ ಕಾವು ಬರ್ಲಿಕ್ಕೆ ನಿಮ್ಮ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಇಂಥ ಚೊಂಡಿ ವೇಸ್ಟೇಜ್ ಇರ್ತದಲ್ಲ, ಏನಾದ್ರು ಹುಲ್ಲು ಅಥವಾ ವೇಸ್ಟೇಜ್ ಎಲಿ ಗರಿನೋ ಬಾಳೆದ ಗರಿನೋ ಎಂಥದೋ ಒಂದು ವೇಸ್ಟೇಜ್ ದರಗಳು ಅಲ್ಲಿ ಮುಚ್ಚಬೇಕು. ಅಲ್ಲಿಗೆ ಅದ್ರ ಮುಚ್ಚಿ ಅದು ಕಾವು ಬರುತ್ತೆ. ಆ ಕಾವು ಬಂದಾಗ ಅದು ಬೇರ್ಗಳು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಚಿಗುರು ಬರ್ತದೆ. 3 ತಿಂಗಳ ತನಕ ಅದು ಚಿಗುರು ಬರಾಕಬೇಕು. ಮೇಲೆ ಹತ್ತಿದ ಗಿಡ ಏನಿರ್ತದಲ್ಲ 50% ಗಿಡ ಅದು ಸತ್ತು ಹೋಗುತ್ತೆ. ಮೇಲೆ ಗೆಡ್ಡೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಸತ್ತು ಹೋಯ್ತು ಅಂತ ಹೇಳಿ ಬೇಜಾರ ಮಾಡ್ತೀವಿ. ಕೆಲವೊಂದು ಕ್ಲೈಮ್ಯಾಕ್ಸ್ ಹೆಚ್ಚು ಕಮ್ಮಿ ಆದಾಗ ಗಿಡ ಮೇಲ್ಗಡೆ ಬತ್ತಿ ಮಾಡುತ್ತೆ. ಆಮೇಲೆ ಚಿಗುರು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಒಂದೇದು ನೀವೊಂದು ಮಾತಂದ್ರೆ ಇವರು ವೀಕ್ಷಕರಿಗೆ ನಾನು ಹೇಳೋದೇನಂತಂದ್ರೆ, ಇವರೊಂದು ಮಾತಂದ್ರೆ ನಮ್ಮ ತೋಟಕ್ಕೆ ಬಂದು ಒಂದು ಸ್ವಲ್ಪ ನಾವು ಕಲ್ತ್ಕೊಂಡೀವಿ ಅಂತ ಅಂದರು. ಹಿಂಗಾಗಿ ಅವ್ರು ದುಡ್ಡು ಕೊಡ್ತಾರಲ್ಲ, ನನಗೆ ಅದ್ರ ಪ್ರಶ್ನೆ ಇದೆ, ದುಡ್ಡಿನ ಬರ್ತಾ ಇಲ್ಲ ಅಲ್ಲಿ. ಒಂದು ಖುಷಿ ಆಯ್ತು ನನಗೇನಂತಂದ್ರೆ, ಅವ್ರು ನಿಮ್ಮ ತೋಟಕ್ಕೆ ಬಂದು ನಾವು ಸ್ವಲ್ಪ ಕಲ್ತ್ಕೊಂಡಿವಿ ಅಂದ್ರಲ್ಲ, ಅದು ನನಗೆ ಅಡ್ಡಿಲ್ಲ. ನೀವು ಹಂಗಾರೆ ಇದು ಜಾಯಿಕಾಯಿ ಗಿಡ, ಜಾಯಿಕಾಯಿ ಯಾರು ತಗೋತೀರಾ? ನೀವು ತಗೋಬೇಕು. ಇದು ಕೊಂಕಣ ಸುಗಂಧ ಅಂತ ಹೇಳ್ತಾ ಇದೆ.